ಸಾಮಾನ್ಯವಾಗಿ ಎಲ್ರಿಗೂ 4 ಯುಗಗಳ ಬಗ್ಗೆ ಗೊತ್ತೇ ಇದೆ. ಆದರೆ ಯುಗಗಳಲ್ಲಿ ಬರ್ತಕ್ಕಂಥ ಮೊದಲನೇ ಯುಗ ಸತ್ಯಯುಗ. ಅದರ ಬಗ್ಗೆ ನಿಮಗೆ ಎಷ್ಟು ಗೊತ್ತಿಲ್ವಾ? ಹಾಗಿದ್ರೆ ನಾನು ಸ್ವಲ್ಪ ಮಾಹಿತಿ ನೀಡ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಶುರು ಮಾಡೋ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಸತ್ಯಯುಗ ಅನ್ನೋದು ಧರ್ಮದ 4 ಯುಗಗಳಲ್ಲಿ ಮೊದಲನೇ ಯುಗ. ಕೃತಯುಗ ಅಂತಲೂ ಕರೀತಾರೆ ಅಥವಾ ಸುವರ್ಣಯುಗ ಅಂತಲೂ ಕರೀತಾರೆ. ಆದರೆ ಇದು ಸತ್ಯ, ಧರ್ಮ, ಪ್ರಾಮಾಣಿಕತೆಯಿಂದ ಕೂಡಿರುತ್ತೆ. ಇದರ ಕಾಲಾವಧಿ ಬಂದು 1,72,08,000 ವರ್ಷಗಳು. ಉಳಿದ 3 ಯುಗಗಳಿಗೆ ಹೋಲಿಸಿದರೆ ಸತ್ಯಯುಗದ ಆಯಸ್ಸು 4 ಪಟ್ಟು ಹೆಚ್ಚು. ಅಂದರೆ ಪ್ರತಿ ಯುಗಗಳಿಗೆ ಅಂತರದಲ್ಲಿ 4,000 ವರ್ಷಗಳಿಗಿಂತ ಹೆಚ್ಚಿದೆ. ಆದ್ದರಿಂದ ಬ್ರಹ್ಮಯುಗದ ಲಕ್ಷಣಗಳನ್ನು ಎಣಿಕೆ ಮಾಡಲು ಸಾಧ್ಯ ಇಲ್ಲ ಅಂತಂದು ಹೇಳ್ತಾರೆ. ಹಾಗಿದ್ರೆ ಈ ಸತ್ಯಯುಗ ಪ್ರಾರಂಭವಾಗಿದ್ದು ಯಾವಾಗ? ಸತ್ಯಯುಗ ಪ್ರಾರಂಭವಾಗಿದ್ದು ರವಿವಾರದಂದು. ರವಿ, ಚಂದ್ರ, ಬೃಹಸ್ಪತಿ ಈ 3 ಗ್ರಹಗಳು ಪುಷ್ಯ ನಕ್ಷತ್ರದಲ್ಲಿ ಸೇರಿದಾಗ, ಅಂದರೆ ಕರ್ಕ ರಾಶಿಯನ್ನು ಪ್ರವೇಶಿಸಿದಾಗ ಈ ಸತ್ಯಯುಗ ಪ್ರಾರಂಭವಾಗುತ್ತದೆ. ಈ ಸಮಯದಲ್ಲಿ ನಕ್ಷತ್ರಗಳು ಶುಭ ಸಂಕೇತ ಮತ್ತು ಪ್ರಕಾಶಮಾನವಾಗಿರುತ್ತವೆ. ಆದ್ದರಿಂದ ಆಗಿನ ಕಾಲದ ಜನರ ಆಯಸ್ಸು ಹೆಚ್ಚಾಗಿತ್ತು. ಈ ಯುಗದ ಅಧಿಪತಿ ದೇವರು ಬ್ರಹ್ಮ ಆಗಿರುತ್ತಾನೆ. ಈ ಯುಗದಲ್ಲಿ ಬಡವರು ಇರಲಿಲ್ಲ, ಶ್ರೀಮಂತರು ಇರಲಿಲ್ಲ, ದುಡಿಯುವ ಅವಶ್ಯಕತೆ ಇರಲೇ ಇಲ್ಲ. ಏಕೆಂದರೆ ಮನುಷ್ಯರಿಗೆ ಬೇಕಾದ್ದನ್ನು ಇಚ್ಛಾಶಕ್ತಿಯಿಂದ ಪಡೆಯುತ್ತಿದ್ದರು. ಯಾವುದೇ ಆಸೆ ಇರಲಿಲ್ಲ, ರೋಗಗಳು ಮೊದಲೇ ಇರಲಿಲ್ಲ, ದುಃಖ, ಭಯ, ಕೆಟ್ಟ ಯೋಜನೆ ಇರಲೇ ಇಲ್ಲ. ಆದ್ದರಿಂದ ಎಲ್ಲ ಜನರು ಖುಷಿಯಿಂದ ಇರುತ್ತಿದ್ದರು. ಈ ಯುಗದ ಜನರ ಜೀವಿತಾವಧಿ ಬಂದುಬಿಟ್ಟು 4,000 ವರ್ಷಗಳು. ಅಂದರೆ ಕಲಿಯುಗದ ಕಾಲಾವಧಿಗಿಂತ 3,900 ವರ್ಷಗಳು ಜಾಸ್ತಿ ಆಗಿನ ಕಾಲದ್ದು. ಇದೇ ಸಮಯದಲ್ಲಿ ಶ್ರೀ ಮಹಾವಿಷ್ಣು 4 ಅವತಾರಗಳನ್ನು ತಾಳ್ತಾನೆ. ಒಂದನೇದ್ದು ಮತ್ಸ್ಯ ಅವತಾರ, ಕೂರ್ಮ ಅವತಾರ, ವರಾಹ ಅವತಾರ, ನರಸಿಂಹ ಅವತಾರ. ಈ ಅವತಾರಗಳು ಲೋಕ ಕಲ್ಯಾಣಕ್ಕಾಗಿ ಮತ್ತು ದುಷ್ಟ ಸಂಹಾರಕ್ಕಾಗಿ ತಾಳಿದ ಅವತಾರಗಳು. ಈ ಅವತಾರಗಳೇ ಕೆಲವೊಂದು ಸಾರಿ ಯುಗಗಳ ಅಂತ್ಯಕ್ಕೆ ಕಾರಣವಾದವು. ಮೇಲೆ ಕಾಣಿಸುತ್ತಿರುವ ಚಿತ್ರವು ಕೇದಾರೇಶ್ವರ ದೇವಾಲಯ ಮಹಾರಾಷ್ಟ್ರದ ಹರಿಶ್ಚಂದ್ರಗಢದಲ್ಲಿದೆ. ಮಧ್ಯದಲ್ಲಿರುವ ಲಿಂಗ ಧರ್ಮವನ್ನು ಸಂಕೇತ ಮಾಡಿದರೆ 4 ಸ್ತಂಭಗಳು ಯುಗಗಳನ್ನು ಸಂಕೇತ ಮಾಡುತ್ತವೆ. ಪ್ರತಿ ಯುಗದ ಅಂತ್ಯದಲ್ಲಿ ಪ್ರತಿಯೊಂದು ಕಂಬವೂ ಬೀಳುತ್ತಾ ಬರುತ್ತದೆ. ಸತ್ಯಯುಗದಲ್ಲಿ 1 ಕಂಬ ಬಿದ್ದರೆ ತ್ರೇತಾಯುಗದಲ್ಲಿ 1 ಕಂಬ ಬೀಳುತ್ತದೆ. ಹಾಗೆ ದ್ವಾಪರ ಯುಗದಲ್ಲಿ ಸಹ 1 ಕಂಬ ಬೀಳುತ್ತದೆ. ಪ್ರಸ್ತುತ ಈಗ ಕಲಿಯುಗದಲ್ಲಿ 1 ಕಂಬದ ಮೇಲೆ ಮಾತ್ರ ನಿಂತಿದೆ. ಕಲಿಯುಗ ಅಂತ್ಯದ ವೇಳೆ ಆಗ ಕಂಬ ಸಹ ಬೀಳುತ್ತದೆಂದು ಜನರು ನಂಬುತ್ತಾರೆ. ಈ ಕಂಬದ ಮತ್ತೊಂದು ಸಂಕೇತ ಹೇಳೋದಾದರೆ 1 ಕಂಬ ತಪಸ್ಸು ಮತ್ತು ದಯ, ಸತ್ಯ, ಶುದ್ಧತೆ ಅಥವಾ ದಾನ ಎಂದು ಕರೆಯುತ್ತಾರೆ. ನನಗೆ ಗೊತ್ತಿರುವ ಕೆಲವು ಮಾಹಿತಿಗಳನ್ನು ನಿಮಗೆ ನೀಡಿದ್ದೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.